ಶಿವಮ್ಮ 14 ವರ್ಷ. ಕ್ರೈಮ್ ಫೈಲ್ ಅಪರೂಪದ ಕುತೂಹಲಕಾರಿ ಸತ್ಯಕಥೆಗಳ ಸರಣಿಯಲ್ಲಿ ನೀವಿವತ್ತು ನೋಡೋದು ಮತ್ತೊಂದು ವಿಶೇಷವಾದ ಕಥೆ. ನಾವು ಬದಲಾಗಿದ್ದೀವಿ, ಮುಂದುವರೆದಿದ್ದೀವಿ, ನಾಗರಿಕರಾಗಿದ್ದೀವಿ ಅಂತ ಹೇಳ್ಕೊಳ್ತಾ ಇರೋ ನಮ್ಮದೇ ಸಮಾಜದಲ್ಲಿ ನಡೆದಿರೋ ಕಥೆ ಇದು. ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ಬಲಕುಂದ್ರಿ ಅನ್ನೋ ಗ್ರಾಮದಲ್ಲಿ ಇಂಥ ಒಂದು ಘಟನೆ ನಡೆದಿದೆ. ಶಿವಮ್ಮ ಅನ್ನೋ 14 ವರ್ಷದ ಹೆಣ್ಣುಮಗಳ ಜೀವನ ಅದೆಷ್ಟು ಹೆಣ್ಣುಮಕ್ಕಳಿಗೆ ಪಾಠ ಆಗುತ್ತೋ ಗೊತ್ತಿಲ್ಲ. ಆದರೆ ಶಿವಮ್ಮ ಮಾತ್ರ 3 ಜನ್ಮಕ್ಕಾಗುವಂಥ ಪಾಠ ಕಲ್ತಿದ್ದಾಳೆ. ಅಂಥ ಒಂದು ವಿಶೇಷವಾದ ಕಥೆ ಆರಂಭ ಆಗೋದು ಹೀಗೆ. ಇಳಕಲ್ಲು, ಬಾಗಲಕೋಟೆ, 9 ತಿಂಗಳ ಹಿಂದೆ. ಶಿವಮ್ಮ, ರೊಟ್ಟಿ ತಿನ್ನು ಬಾ, ಗಾಡಿ ಬಂದ್ಬಿಡುತ್ತೆ. ಗಾಡಿ ಹೊಟ್ಟೋದ್ರೆ ಇವತ್ತು ಕೂಲಿ ಇಲ್ಲ ನಿನಗೆ. ಶಿವಮ್ಮ ಬೇಗ ಬಾ ಶಿವಮ್ಮ. ಶಿವಮ್ಮ, ಅವ್ವ ಕರೀತಿರ ಕೇಳ್ಸಕ್ಕಿಲ್ವಾ? ಕೂಲಿಗೆ ಹೊತ್ತಾತ ಹೋಗೋ. ನಾವು ಮಾತ್ರ ಕೊಲಿಗೆ ಹೋಗ್ತೀವಿ, ನೀನು ಪಿಕ್ಚರು ಹುಡುಗರು ಅಂತ ಅಡ್ಡಾಡ್ತಾ ಇರು. ನಿನಗೆ ಯಾಕೆ ಅದೆಲ್ಲ? ನಾನ್ ಏನಾದ್ರೂ ಮಾಡ್ತೀನಿ. ಅಪ್ಪ ನೋಡು ರಾಮುನ. ಏನು ಅಪ್ಪ ಅವನೇನ್ ಮಾಡ್ತಾನೆ? ಸಾಯಿಸ್ಬಿಡ್ತೀನಿ ನಿನ್ನ. ಅಪ್ಪ ನೋಡುವ. ರಾಮು ಬಿಡೋಳ್ನ, ಯಾಕ ಗೋಳಿಕತ್ತಾ ಇದ್ಯಾ? ಸರಿ ಯಾಕಿರೋದಿಲ್ಲ, ಹೇಳಿ ಹುಡುಗ. ಸರಿ ಹೇಳ್ತೀನಿ ಬಿಡು. ಶಿವಮ್ಮ ಹೋಗಿ ರೊಟ್ಟಿ ತಗೊಂಬ. ಬಂದ್ಬಿಟ್ಟ. ಆಟ ಆಡಿ ಸಾಕು, ಹೋಗಿ ಕೆಲಸ ನೋಡಕ್ಕೆ. ಹಾ ಬೇಗ 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 ಬೇಗ. ಬೇಗ 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 ಹೋಗಿ ಹೋಗಿ. ಅಯ್ಯ ಅಯ್ಯ ಅಯ್ಯ, ಯಾರು ನಿನ್ಗೆ ಹಿಂಗೆ ಎತ್ಕೊಳಕ್ ಕೇಳಿದ್ದು? ನೋಡು, ಇದನ್ನ ಹಿಂಗೆ ತಲೆ ಮೇಲೆ ಇಟ್ಕೊ 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 ಇಟ್ಕೊ. ಈ ಕೈ ಹಿಂಗಿಟ್ಕೋ. ಅಯ್ಯೇ, ಬದ್ರಾಗಿದ್ಯಾ? ನಿಧಾನಕ್ಕೆ ಹೋಗು. ಆವತ್ತು ದುಡಿದ್ರೆ ಆವತ್ತಿನ ಊಟ ಅನ್ನೋ ಪರಿಸ್ಥಿತಿ. ಹೀಗಾಗಿ ಆಡೋ ವಯಸ್ಸಲ್ಲಿ ಶಿವಮ್ಮಂಗೆ ದುಡಿಯೋದು ಅನಿವಾರ್ಯ ಆಗುತ್ತೆ. ತನ್ನ ಹಣೆಯಲ್ಲಿ ಬರೆದಿದೆ ಇಷ್ಟು ಅಂತ ಅಪ್ಪ ಅಮ್ಮನ ಜೊತೆ ತಾನೂ ಕೂಲಿ ಕೆಲಸ ಮಾಡ್ತಾಳೆ. ಸಿಗೋ 4 ಕಾಸು ಸಂಸಾರ ನಡೆಸೋದಕ್ಕಾಗತ್ತೆ ಅಂತ ಕಷ್ಟ ಆದರೂ ಈ ಕೆಲಸ ಮಾಡ್ತಾಳೆ.
ಆದರೆ ಇಲ್ಲಾದರೂ ಅವಳು ಅನ್ಕೊಂಡ ಹಾಗೆ ಏನೂ ನಡೆಯೋದಿಲ್ಲ. ಕಾರಣ ಇವ್ರಿಗೆಲ್ಲ ಕೆಲಸ ಕೊಟ್ಟಿದ್ದ ಕಾಂಟ್ರಾಕ್ಟರ್ ಸಿದ್ದರಾಮಯ್ಯನ ಉದ್ದೇಶನೇ ಬೇರೆ ಆಗಿತ್ತು. ಬನ್ನಿ 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 ಬನ್ನಿ. ಹಾ ಬಾಬಾ, ಎಲ್ಲಣ್ಣ ನಿನ್ ಮಗ ರಾಮಪ್ಪ? ಅಯ್ಯೋ ಅವ್ನು ಎಲ್ಲ ಕಂಡವನ ಏನ್ ಕಜಾ ಕೊಡಿ ಸರಿ ಆಗವನ್ ತಗ, ಹೋಗು ಹೋಗು. ಹಾ ಇಲ್ಲಮ್ಮ. ನೋಡಪ್ಪ, ಒತ್ತಂತೆ ಬಂದು ಮರಳ್ನಾಗ ಆಟ ಆಡೋದಲ್ಲ, ಚೆನ್ನಾಗಿ ಕೆಲಸ ಮಾಡ್ಬೇಕು. ಹಾ ತಗೋ. ಸೋಮ, ಇಲ್ಲಿರೋರ್ಗೆಲ್ಲ ನೀನು ಬೋಲ್ ಚೆನ್ನಾಗಿ ಕೆಲಸ ಮಾಡ್ತೀಯ, ಅದೇ ನನಗೆ ಖುಷಿ. ಕೈ ಬಿಡಿ, ನಾನು ಹೋಗ್ಬೇಕು. 2 ನಿಮಿಷ ಮಾತಾಡ್ಬಿಟ್ಟು ಹೋಗು. ಗಾಡಿ ಹೋಗುತ್ತೆ ಬಿಡಿ. ನಾನ್ ಹೇಳ್ದೆ ಗಾಡಿ ಎಲ್ಲಿ ಮುಂದಕ್ಕೆ ಹೋಯ್ತದೆ? ಏಯ್ ಬಾರೆ, ಗಾಡಿ ಹೋಗ್ತಾ ಇದೆ. ಎಲ್ಲಮ್ಮ, ಇಲ್ಲಿರೋರ್ಗೆಲ್ಲ ನಿನ್ ಮಗಳು ಬೋಲ್ ಚುರುಕಾಗಿದ್ದಾಳೆ. ಹಂಗಿದ್ರೆ ಅಲ್ವಾ ಸ್ವಾಮಿ ಈಜಿ ಪ್ರಪಂಚದಲ್ಲಿ ಬದುಕಕ್ಕಾಗದು. ಓ. ಸರಿ ನಡಿ ನಡಿ, ಲೇಟ್ ಆಯ್ತು. ಏ ನಿನ್ ಕಾಸು ತತ್ತ, ನಿಂದು ಕಾಸು ಕೊಡೆ. ಕೆಲಸ ಮನೆಗೆ ಬರ್ತೀನಿ. ನಿನ್ ಕಾಸು ಕೊಡಿ. ಮನೆ ಬರ್ತೀನಿ ನಡಿ. ಕಾಸು ಕೊಡಿಲಿ. ನಿನ್ ಹತ್ರ ಕಾಸಿದ್ರೆ ಏನ್ ಮಾಡ್ತೀಯ ನಂಗೆ ಚೆನ್ನಾಗ್ ಗೊತ್ತದೆ. ನನ್ ಖರ್ಚು ಕಾಸು ಕೊಡು. ಏನ್ ನಿನ್ ಖರ್ಚೈತೆ? ಒಂಚೂರು ಕೆಲಸ ಇದೆ, ಕೊಡು. ತಗೋ. 30 ರೂಪಾಯಿ. 30 ರೂಪಾಯಿ ಒಂದ್ ಕೆಜಿ ಅಕ್ಕಿ ಬರ್ತದೆ, ಕೊಡಿಲಿ. ಇರ್ಲಿ ಬಿಡು, ನಿಂದ ಒಳ್ಳೆ ಕತೆ. ನಡಿ ಬರ್ತೀನಿ. ಇರೋ ಕಾಸೆಲ್ಲ ಹಾಳು ಮಾಡ್ತೀಯ ನೀನ್. ಕೆಲಸ ಇದೆ, ನಡಿ ಬರ್ತೀನಿ. ಹಾ ಸರಿ. ಅವ್ವ ಬಟ್ಟೆ ಕೊಡ್ಸವ್ವ. ಏ ನೀನ್ ಬುದ್ಧಿಗಿದ್ದೆ ಆಯ್ತಾ? ಬಂದಿರೋ ಕೂಲಿಲಿ ಮನೆ ಬಾಡಿಗೆ ಕಟ್ಟದ, ಅಂಗಡಿ ಸಾಲ ತೀರಿಸ್ಲಾ, ಮನೆ ಖರ್ಚು ಮಾಡ್ಲಾ? ಬಾ ಬಾ ಬಟ್ಟೆ ಅಂತ. ಅವ್ವ ಅಷ್ಟ್ ಕೇಳ್ತಾ ಇದ್ದಾಳಲ್ಲ, ಅವ ಕೊಡ್ಸವ್ವ. ನಿನ್ಗಾನು ಒಂದು ತಿಳುವಳಿಕೆ ಬಿಡ್ವಾ? ಸುಮ್ನೆ ಇರೋ, ಬಾ ಬಟ್ಟೆ ಅಂತ ಬಟ್ಟೆ. ಆಯ್ತಾ ಬಟವಾಡೆ? ಕಾಸು ಬೇಕು ಕೊಡಿಲೆ. ಇಲ್ಲ ಮನೇಲಿ ಬೇಕು. ನೀನು ಮಲಗಿದ್ದಲ್ಲ, ಹೋಗ್ಬೇಕಾಯ್ತು ಕೂಲಿಗೆ. ಈಗೇನು ಕೊಡ್ತೀಯ ಇಲ್ಲ ನಿನಗೂ ಬೇಕಾ? ಕೊಡಿ ಇಲ್ಲಿ ಅಂದ್ರೆ ಹೋಗಿ ನೀನು. ಕೊಡು ರಾಮು. ಬೇಡ ಕಣೋ. ರಾಮು ರಾಮು, ಯಾಕೋ ಹಿಂಗ್ ಹೊಟ್ಟೆ ಉರ್ಸ್ ದುಡ್ಕೊಡಲ್ಲ? ಕೊಡು. ನೀವಿಬ್ರು ಇನ್ನು ಕೂಲಿಗೆ ಯಾಕೆ ಹೋಗಿಲ್ಲ? ಇನ್ನು ಅಮ್ಮ ಊಟ ಕಟ್ತಾ ಇದಾರೆ. ಇವತ್ತು ನೀವಿಬ್ರು ನನ್ನ ಜೊತೆಲಿ ಬನ್ನಿ. ಬೇರೆ ಕಾಂಟ್ರಾಕ್ಟರ್ ಜೊತೆ ಮಾತಾಡಿದೀನಿ, ಆಳಿಗೆ 50 ರೂಪಾಯಿ ಜಾಸ್ತಿ ಕೊಡ್ತಾನಂತೆ. ಅದಂಗಾಗತ್ತೆ? ಬೇರೆ ಕಡೆ ಕೆಲ್ಸಕ್ಕೆ ಹೋದ್ರೆ ಸಿದ್ದರಾಮ ಸುಮ್ಮನೆ ಬಿಡ್ತಾನ? ಏನ್ ಮಾಡ್ತಾನ ಅವನು? ಬೇಕಾದ್ರೆ ಇವರಿಬ್ರು ಅಲ್ಲಿಗೆ ಹೋಗ್ಲಿ. ಅದೇಂಗಾಗತ್ತೆ? ನಾವ್ ಹೋಗಲ್ಲ ಅಂದ್ಮೇಲೆ ಅವ್ರೇ ಹೋಗ್ಬೇಕು. ಅವರು ನಮ್ ಜೊತೆನೆ ಬರ್ಲಿ ಬಿಡು. ಕೂಲಿ ಹೆಂಗೂ ಜಾಸ್ತಿ ಕೊಡ್ತಾರಲ್ಲ. ಅಲ್ಲಿ ದೊಡ್ಡಾಳ್ ಮಾತ್ರ ಬೇಕಂತೆ ಕೂಲಿಗೆ, ಸಣ್ಣಾಳು ಬೇಡವಂತೆ. ನೀವಿಬ್ರು ಅಲ್ಲಿಗೆ ಹೋಗಿ. ಅವ್ವ ಹಾಗಾದ್ರೆ ನಾವು ಅಲ್ಲಿಗೆ ಹೋಗಲ್ಲ, ನಿಮ್ ಜೊತೆನೆ ಬರ್ತೀವಿ. ಏಯ್ ಮುಚ್ಕೊಂಡು ಹೋಗಿ ಅಲ್ಲಿಗೆ. ಯಾರನ್ನ ಎಲ್ಲಿ ಕಳಿಸ್ಬೇಕು ಅಂತ ನನಗೆ ಗೊತ್ತು. ಕೂಲಿ ಜಾಸ್ತಿ ಸಿಗೋ ಕಡೆ ನಾನೇ ಕಳಿಸ್ತೀನಂತೆ. ಹಾ ಗಾಡಿ ಬಂತು, ಬನ್ನಿ. ಏ ಶಿವಮ್ಮ, ಸಿದ್ದರಾಮ ಕೇಳಿದ್ರೆ ನಾವು ಬೇರೆ ಕಡೆ ಕೆಲ್ಸಕ್ಕೆ ಹೋಗಿದೀವಿ ಅಂತ ಹೇಳ್ಬೇಡ, ಊರ್ಗ್ ಹೋಗಿದೀವಿ ಅಂತ ಹೇಳು. ನಾವು ಸಿದ್ದರಾಮಯ್ಯ ಅವ್ರ ಹತ್ರ ಕೆಲ್ಸಕ್ಕೆ ಹೋಗಲ್ಲ, ನಿಮ್ ಜೊತೆನೆ ಬರ್ತೀವಿ. ಅಲ್ಲಿ ಸಣ್ಣಾಳಿಗೆ ಕೆಲಸ ಇಲ್ಲ ಅಂತ ಹೇಳಿಲ್ವಾ? ಸುಮ್ನೆ ಹೋಗಿ ನಡಿ. ಶಿವಮ್ಮ ಬಾಯ್ಲಿ.
ನೀ ಹೋಗು ಊಟಕ್ಕೆ, ನೀ ಬಾ. ನೀ ಬಾ. ಎಲ್ಲಿ ನಿಮ್ಮ ಅಪ್ಪ ಅಮ್ಮ? ಊರ್ಗ್ ಹೋಗಿದ್ದಾರೆ. ಯಾವಾಗ ಬರ್ತಾರೆ? ಗೊತ್ತಿಲ್ಲ. ಒಳ್ಳೇದಾಯ್ತು ಬಿಡು, ನೀನ್ ಬಂದಿದೀಯಲ್ಲ. ಅಯ್ಯೋಯ್ಯೋ, ಇದೇನಿದು ಎಲ್ಲ ಅರ್ಧೋಗತ್ತೆ. ನೀನ್ ಬೆಳೆಯೋ ಹುಡುಗಿ ಹಿಂಗೆಲ್ಲ ಇರೋದು ಮುಯ್ ಬಿಟ್ಕೊಂಡಿರಕ್ಕಾಗತ್ತಾ? ಮುಂದಿನ ವಾರ ನನ್ನ ಜೊತೆ ಬಾ, 2 ಜೊತೆ ಒಳ್ಳೆ ಬಟ್ಟೆ ಕೊಡಿಸ್ತೀನಿ ವಸ್ತು. ನಂಗೇನು ಬೇಡ, ಒಬ್ಬ ಕೊಡಿಸ್ತಾಳೆ. ಅಯ್ಯಯ್ಯೋ, ನಿಮ್ಮ ಅಪ್ಪ ಅಮ್ಮ ದುಡ್ದು ನಿನ್ಗೆ 2 ಹೊತ್ತು ಊಟ ಹಾಕೋದೇ ಕಷ್ಟ, ಬಟ್ಟೆಯಲ್ಲಿ ಕೊಡಿಸ್ತಾರೆ. ನೋಡು, ನೀನು ಬೆಳೆಯೋ ಹುಡುಗಿ, ಬೆಳ್ಳಗೆ ಚಂದಾಗಿದೀಯಾ, ಹಿಂಗೆಲ್ಲ ಮೊಯ್ ಬಿಟ್ಕೊಂಡು ಇರಬಾರ್ದು. ಬಾ. ಬಿಡಿ, ನಾನು ಊಟಕ್ಕೆ ಹೋಗ್ಬೇಕು. ಊಟ ಬಡಿಸ್ಬಿಟ್ಟೋಗೋ. ನಾನೇ, ಎದುರು ಬೇಡ. ನೋಡು, ನೀನು ಅಂದ್ರೆ ನನಗೆ ತುಂಬಾ ಇಷ್ಟ. ನಾನು ಹೇಳ್ದಂಗೆ ಕೇಳ್ಬಿಡು, ನಿನ್ನ ಚೆನ್ನಾಗಿ ನೋಡ್ಕೊತೀನಿ. ನಂಗೇನು ಬೇಡ, ಬಿಡಿ ನನ್ನನ್ನ. ನಿನ್ನ ಚೆನ್ನಾಗಿ ನೋಡ್ಕೊತೀನಿ. ಬಿಡಿ ಅಂದಲ್ಲ. ಶಿವಮ್ಮ, ಶಿವಮ್ಮ, ಏ ಶಿವಮ್ಮ. ಏ ಶಿವಮ್ಮ, ಬಾಳ ಬಂದ್ರೆ ಊಟ ಮಾಡೋರಂತೆ. ಎಲ್ಲೇ ಅವಳು? ಅಕ್ಕ ಅಳ್ತಿದ್ದಾಳೆ. ಯಾಕೆ, ಏನಾಯ್ತಂತೆ? ನೀನೇ ಕೇಳು. ಶಿವಮ್ಮ, ಬಾ, ಬೇಗ ಬಾ ಅಂದ್ರೆ. ಯಾಕೆ ಅಳ್ತಾ ಇದೆಯಂತೆ? ನಾಳೆಯಿಂದ ನನ್ ಕೂಲಿಗೆ ಹೋಗಲ್ಲ. ಯಾಕೆ ಹೋಗಲ್ಲ? ಕಾಲ್ ಮುರಿದು ಬಿಡ್ತೇನೆ. ಹೋಗಲ್ಲ ಅಂದ್ರೆ ಹೋಗಲ್ಲ. ಏನು ಕೊಬ್ಬ? ಯಾಕೆ ಹೋಗಲ್ಲ? ಏನಾಯ್ತು? ಆ ಕಾಂಟ್ರಾಕ್ಟರ್ ಸಿದ್ರಾಮ ಸರಿ ಇಲ್ಲ. ಓ, ನೀನೊಬ್ಳು ಮಾತ್ರ ಅವ್ನು ಸರಿ ಇಲ್ವಾ? ನೀನೇ ಕೆಲಸ ಮಾಡ್ದೆ ಏನೋ ಮಾಡಿರ್ತೀಯ. ಇಲ್ಲ. ಏನೇ ಮಾಡ್ದ ಅವನು? ಅವನು ಮೈಕೈ ಎಲ್ಲ ಮುಟ್ತಾನೆ. ಹೇ, ಆ ಸಿದ್ರಾಮ ತಮಾಷೆಗೆ ಹಂಗೆ ಮಾಡೋದು. ಅದಕ್ಕೆ ಕೂಲಿಗೆ ಹೋಗಲ್ಲ ಅಂತಂದ್ರೆ ಹೆಂಗೆ? ನಿನ್ ಪಾಡಿಗೆ ನೀನ್ ಹೋಗು. ಇಲ್ಲ, ನಾನು ಹೋಗಲ್ಲ. ಇದೇ ನೆಪ ಹೇಳ್ಕೊಂಡು ಕೂಲಿಗೆ ಹೋಗ್ಲಿಲ್ಲ ಅಂದ್ರೆ ನಿನ್ನ ಮನೆಯಿಂದ ಹೊರಗಡೆ ಹಾಕ್ಬಿಡ್ತೀನಿ. ಭಿಕ್ಷೆ ಭಿಕ್ಷೆ ಬಿಡ್ಬೇಕಾಗತ್ತೆ. ನಾಲ್ಕು. ಏ ಶಿವಮ್ಮ, ಬಾಯ್ಲೆ. ಎಲ್ಲಿ ನಿನ್ ತಂಗಿ ಬಾಳವ ಬಂದಿಲ್ವಾ? ಅವ್ಳಿಗೆ ಹುಷಾರಿಲ್ಲ. ಹಾ, ಒಳ್ಳೇದಾಯ್ತು, ಹೋಗು. ಏ ಶಿವಮ್ಮ, ಬಾಯ್ಲೆ. ಬಾಯ್ಲೆ. ಇದನ್ನೆಲ್ಲ ಯಾರು ತೊಳಿತಾರೆ? ತೊಳೆದು ಇಟ್ಬಿಟ್ಟೋಗು.
ಭಯ ಪಡ್ಬೇಡ, ಚುಚ್ಕೋಬೇಡ. ನೋಡು, ಈ ವಿಷಯ ಯಾರ್ಯಾರ ತಿಳಿಸಿದ್ರೆ ನಿನ್ನ ಉಸಿರೇ ನಿಲ್ಲಿಸ್ಬಿಡ್ತೀನಿ. ನಿಮ್ಮ ಮನೆಯವ್ರಿಗೆ ಯಾರಿಗೂ ಕೂಲಿನೇ ಸಿಗಬಾರ್ದು ಹಂಗೆ ಮಾಡಿಬಿಡ್ತೀನಿ. ಶಿವಮ್ಮ ಗರ್ಭಿಣಿ ಆಗ್ತಾಳೆ, ಆದ್ರೂ ಮನೆಯಲ್ಲಿ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಕೊನೆಗೂ ಶಿವಮ್ಮ ಗರ್ಭಿಣಿ ಅನ್ನೋ ವಿಷಯ ಗೊತ್ತಾಗುತ್ತೆ. ಶಿವಮ್ಮ ತಪ್ಪೇ ಮಾಡದಿದ್ರು ಅಪರಾಧಿಯಾಗಿ ನಿಲ್ಬೇಕಾಗತ್ತೆ. ಇಂಥ ಕೆಲಸ ಮಾಡ್ಕೊಂಡ್ ಬಂದಿದೆಯಲ್ಲ, ಈ ವಯಸ್ಸಲ್ಲಿ ಬೇಕಿತ್ತಾನೆ ಮರ್ಯಾದೆ ಕಳೆದ್ಬಿಡ್ತಲ್ಲ, ಇವಾಗ ಏನಪ್ಪ ಮಾಡೋದು? ಬದುಕಿರ್ಬಾರ್ದು ಕಣೆ ನೀನು, ಬದುಕಿರ್ಬಾರ್ದು. ಹುಡುಗಿ ಒಂದೇ ತಪ್ಪು ಮಾಡಾಯ್ತಾ? ಅದ್ಕ ಯಾರ್ ಕಾರಣ ಅಂತ ಕೇಳಲ್ಲಿ. ಹೇಳೆ, ಯಾವನ್ ಜೊತೆಲಿ ಹೋಗಿದ್ದೆ? ಯಾರವನು ಹೇಳೆ. ಯಾರೇ ಅದಕ್ಕೆಲ್ಲ ಕಾರಣ? ಏನ್ ಸುಮ್ಮನೆ ಕೂತಿದ್ಯಾ? ಹೇಳು. ಹೇಳ್ತೀನಿ ಅಣ್ಣ. ಕಾಂಟ್ರಾಕ್ಟರ್ ಸಿದ್ದರಾಮಯ್ಯ ಎಷ್ಟ್ ಕೇಳ್ಕೊಂಡ್ರು ಬಿಡ್ಲಿಲ್ಲ. ಏನು? ಕಾಂಟ್ರಾಕ್ಟರ್ ಸಿದ್ದರಾಮಯ್ಯನ? ಸುಳ್ಳು ಹೇಳಿದ್ರೆ ನಾಳೆಗೆ ಕತ್ತರಿಸ್ಬಿಡ್ತೇನೆ. ಅವ್ರು ಅಂತ ಕೆಲಸ ಮಾಡೋರಲ್ಲ. ಇಲ್ಲ, ಅವನೇ. ಅದಕ್ಕೆ ನಾನು ಅವ್ರ ಹತ್ರ ಕೂಲಿಗೆ ಹೋಗಲ್ಲ ಅಂದಿದ್ದು. ನೀವ್ ಯಾರು ನನ್ ಮಾತೇ ಕೇಳಲಿಲ್ಲ. ಯಾರಿಗಾದ್ರೂ ಹೇಳಿದ್ರೆ ಕೊಂದ್ಬಿಡ್ತೀನಿ ಅಂತ ಹೇಳಿದ್ರು. ನನ್ ದೇವ್ರು ತಪ್ಪಿಲ್ಲ ಅಣ್ಣ. ಅಯ್ಯಯ್ಯೋ, ನೋಡ್ರಪ್ಪ, ಹೊಟ್ಟೆ ಪಾಡ್ಗೆ ಅಂತ ಕೂಲಿ ಕೆಲಸ ಕಳ್ಸಿದ್ರೆ ಇಂಥ ಕೆಲ್ಸನ ಮಾಡೋದು. ಇದನ್ ಯಾರು ಕೇಳೋರ ಗತಿ ಇಲ್ವಾ? ಇದೆಲ್ಲ ನೋಡ್ಕೊಂಡು ನಾವ್ ಹೆಂಗ್ ಜೀವ ಸಹಿತ ಇರಕ್ಕಾಗೋದು? ಹೆಂಗ್ ಮರ್ಯಾದೆ ಜೀವನ ಮಾಡಕ್ಕಾಗೋದು? ನೀವೇ ಹೇಳಿ. ನೋಡಮ್ಮ, ನೀವ್ ಸತ್ರು ಅಷ್ಟೇ, ಹುಡುಗಿನ ಸಾಯಿಸಿದ್ರು ಅಷ್ಟೇ, ಏನು ಸಿಗಲ್ಲ. ಮುಂದೆ ಆಗೋದ್ ನೋಡ್ರಿ. ಮತ್ ಏನ್ ಮಾಡೋದು? ಇಂಥ ಕೆಲಸ ಮಾಡ್ಕೊಂಡ್ ಬಂದಿದ್ದಾಳಲ್ಲ, ಇವಳೊಂದ್ ಸುಮ್ನೆ ಬಿಡ್ಬೇಕಾ? ಆ ಹುಡುಗಿ ಏನೇ ಮಾಡುತ್ತೆ? ಹೋಗಿ ಸಿದ್ದರಾಮನ್ ಕೇಳು. ಏನು? ಇವಳು ಮಾತು ಕಟ್ಕೊಂಡು ಆ ಸಿದ್ದರಾಮಯ್ಯನ್ ಕೇಳ್ಬೇಕಾ? ನಾಳೆ ದಿನ ಕೂಲಿ ಇಲ್ದಂಗ್ ಮಾಡ್ಬಿಡ್ತಾನೆ. ಏನ್ ಅವನ ಒಬ್ಬನ ಕುರಿ ಕೊಡೋದು? ನಮ್ ಕೇರಿ ಹುಡುಗಿಗೆ ಎಣ್ಣೆ ಆಗಿಲ್ವಾ? ಎಲ್ರೂ ಹೋಗಿ ಕೇಳ ನಡ್ರಿ. ಇದೆಲ್ಲ ನಮಗ್ ಬೇಕಿತ್ತ ಅಣ್ಣ? ನಾಳೆ ಅವನೇನಾರ ನಮ್ಗೆ ಹೆಚ್ಚು ಕಮ್ಮಿ ಮಾಡಿದ್ರೆ ಏನ್ ಮಾಡ್ತಾನ ಅವನು? ಕರ್ಕೊಂಡು ನಿಮ್ ಹುಡುಗಿನ ಎಲ್ಲಾರು ಹೋಗಿ ಕೇಳೋಣ. ಹೇಳಿ, ಇದ್ಬೋರಿ ನಡಿ. ಏನು, ಈ ಹುಡುಗಿ ಮಾತು ಕೇಳ್ಕೊಂಡು ಕೇರಿಯರ್ನೆಲ್ಲ ಕಟ್ಕೊಂಡು ನನ್ನೇ ಕೇಳಕ್ ಬಂದಿದ್ಯಾ? ಏನೋ ನಮ್ ತಂಗಿ ಹಂಗಂತ ಹೇಳುದು, ಏನ್ ವಿಷಯ ಅಂತ ಕೇಳೋಣ ಅಂತ ಬಂದ್ವಿ. ಅವಳು ಹೇಳಿದ್ಲು ಅಂತ ಕರ್ಕೊಂಡ್ ಬಂದ್ಬಿಡೋದೇನೆಯಾ? ಅವಳು ಯಾರ ಹತ್ರ ಹಿಂಗ್ ಮಾಡ್ಕೊಂಡ್ ಬಂದ್ಲೋ ಏನೋ. ಅದಸ್ತನ ಮೇಲೆ ಏನಾರ ಆಪಾದನೆ ಮಾಡಿದ್ರೆ ಕೂಲಿ ಇಲ್ದೇರಂಗ್ ಮಾಡ್ಬಿಡ್ತೀನಿ. ನಾನು ಸಂಸಾರಸ್ಥ, ಊರಲ್ಲಿ ಹೆಂಡತಿ ಮಕ್ಳಿದಾರೆ. 4 ಜನಕ್ಕೆ ಈ ತರ ವಿಚಾರ ಅಂತ ಗೊತ್ತಾದ್ರೆ ನನ್ ಮರ್ಯಾದೆ ಎಲ್ಲಿಗೆ ಹೋಗ್ಬೇಡ. ಹಂಗಾದ್ರೆ ಹುಡುಗಿ ಸುಮ್ನೆ ಹೇಳ್ತದೇನ್ರಿ? ಅದನ್ನ ನನ್ನೇನ್ ಕೇಳ್ತೀರಾ? ಎಲ್ಲವಾ ಹೇಳು ನೀನು, ನಾನು ಎಂತವನು ಅಂತ. ನಂಗದೇನು ಗೊತ್ತಿಲ್ಲ ಸ್ವಾಮಿ, ಎಲ್ಲ ಇವಳೇ ಹೇಳಿದ್ಲು. ಹೇಳ ಅವ್ರ ಮುಂದೆ ಏನು ಅಂತ. ಇವ್ರೆ ನನ್ನ ಮೇಲೆ ಸುಳ್ಳಿಗಿಲ್ ಹೇಳಿದ್ರೆ ಉಪವಾಸ ಬೆಳೆಯಂಗ್ ಮಾಡ್ತೀನಿ. ಹೋಗ್ತಾರೆ ಇಲ್ಲಿಂದ. ಏನೋ ನ್ಯಾಯ ಕೇಳಕ್ ಬಂದ್ರೆ ರೋಪ್ ಹಾಕ್ತೀಯಾ? ಇವನ ಹತ್ರ ಏನೋ ಮಾತು. ನಡಿಯ ಟೆನ್ಷನ್ಗೆ ಹೋಗೋಣ. ನಡ್ರ. ಅಣ್ಣ ಬೇಡಣ. ಅವನಿಗೆ ಎದ್ಕೊಳ್ಳೋದು ಬರ್ರ. ನಿಂತ್ಕೊಳ್ಳಿ. ಈ ಸಣ್ಣ ವಿಚಾರಕ್ಕೆಲ್ಲ ಪೊಲೀಸ್ ಸ್ಟೇಷನ್ ಏನು ಬೇಡ, ಇಲ್ಲೇ ಇತ್ಯರ್ಥ ಮಾಡ್ಕೊಳ್ಳೋಣ. ಹಾಗಾದ್ರೆ ನಮ್ಮ ಹುಡುಗಿ ಬಸ್ ಆಗಿರೋದು ನೀನೇ ಕಾರಣ ಅಂತ ಒಪ್ಕೊಂತೀಯಾ? ನೋಡಿ, ತಪ್ಪು ಮಾಡಿದ್ರು ಅಷ್ಟೇ, ಬಿಟ್ರು ಅಷ್ಟೇ. ಒಂದ್ ಹೆಣ್ಣು ಯಾರ ಹೆಸರು ಹೇಳುತ್ತೋ ಜನ ಅವನನ್ನ ತಪ್ಪಿತಸ್ಥ ಅಂತ ನೋಡ್ತಾರೆ. ಈಗ ನೀವು ಸ್ಟೇಷನ್ಗೆ ಹೋಗಿದ್ರೆ ಸ್ಟೇಷನ್ ಅಲ್ಲಿ ನನ್ನನ್ನ ಕರೆಸ್ತಾರೆ, ವಿಚಾರಣೆ ಮಾಡ್ತಾರೆ. ನಾನು ತಪ್ಪು ಮಾಡಿಲ್ದೇ ಇದ್ರು ಮಾನ ಹೋಗೋದು ಹೋಗೇ ಹೋಗುತ್ತೆ. ನೀವು ತಪ್ಪು ಮಾಡಿಲ್ಲ ಅಂತೀರಾ? ನೋಡಿ, ತಪ್ಪು ಮಾಡಿದೀನೋ ಬಿಡ್ತೀನೋ ಆ ವಿಚಾರ ಅಲ್ಲ. ನೋಡಿ ಹೇಳಮ್ಮ, ನಿನ್ನ ಮಗಳು ನನ್ನ ಹತ್ರ ಕೆಲಸ ಮಾಡ್ತಿದ್ದವಳು. ಯಾರೇ ಅನ್ಯಾಯ ಮಾಡಿದ್ರು ನಾನ್ ನ್ಯಾಯ ಕೊಡಿಸ್ಬೇಕು. ಹೇಳು, ನಿನ್ನ ಮಗಳಿಗೆ ನಾನು ಏನ್ ನ್ಯಾಯ ಮಾಡ್ಬೋದು ಹೇಳು. ಅದೆಲ್ಲ ನಮ್ಗೇನು ಗೊತ್ತಾಗಿಲ್ಲ ಸ್ವಾಮಿ.
ಆದ್ರೂ ನನ್ ಮಗಳ ಜೀವನಕ್ಕೊಂದು ದಾರಿ ತೋರಿಸ್ಬೇಕಷ್ಟೇ. ನೋಡ್ರಿ ನಮ್ಮ ಹುಡುಗಿ ಬಸ್ ಆಗಿರೋದು ಈ ಕೇರಿಗೆ ಗೊತ್ತಾಗಿದೆ. ನೀನೇ ಮದುವೆ ಮಾಡ್ಕೊಬೇಕು. ನೋಡಿ ಅದೆಲ್ಲ ಆಗೋದಿಲ್ಲ. ನನ್ಗೆ ಈಗಾಗಲೇ ಮದುವೆ ಆಗಿದೆ, ಸಂಸಾರ ಇದೆ. 5,000 ರೂಪಾಯಿ ಕೊಡ್ತೀನಿ, ಈ ವಿಚಾರನ ಇಲ್ಲಿಗೆ ಬಿಟ್ಬಿಡಿ. ಬರೀ 5,000 ರೂಪಾಯಿ ಕೊಟ್ರೆ ನಮ್ ತಂಗಿ ಜೀವನ ಸರಿ ಹೋಗತ್ತಾ? 10,000 ರೂಪಾಯಿ ಕೊಡ್ತೀನಿ. ನೋಡು, ಇನ್ನೂ 1,000 ರೂಪಾಯಿ ಜಾಸ್ತಿ ಕೊಡ್ತೀನಿ. ವಿಷಯ ನಾವೇ ಇತ್ಯರ್ಥ ಮಾಡ್ಕೊಳ್ಳೋಣ. ಎಲ್ಲರನ್ನೂ ಕಳಿಸ್ಬಿಡು. ಅಣ್ಣ ನೀವ್ ಹೋಗಿ ನಾವು ಮಾತಾಡ್ಕೊಂಡ್ ಬರ್ತೀವಿ. ಹೋಗ್ರವ. ಅಣ್ಣ ನಾವೇ ತೀರ್ಮಾನ ಮಾಡ್ಕೊಂತೀವಿ, ನೀವು ನಡ್ರಣ್ಣ. ನೀವು ಅಲ್ಲೋ ರಾಮ, ನನ್ನ ಮಾತು ಕೇಳು. ಏನು ಇವಂಗೆ ನಡುವೆ ಸ್ಟೇಷನ್ಗೆ ಹೋಗೋಣ. ನಾವು ತೀರ್ಮಾನ ಮಾಡ್ಕೊಂತೀವಣ್ಣ, ನೀವು ನಡ್ರಿ. ನೀವು ಸರಿ ಕಣ, ಏನೋ ಮಾಡ್ಕೊಂಬಾ. ಆಯ್ತಾಯ್ತು. ಕೊಡಿ 11,000. ಸ್ವಲ್ಪ ನಿಂತ್ಕೊಳ್ಳಿ. ಸರಿಯಾಗಿದೆ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡ್ಬೇಕು. ಹೊರಡಿ ಎಲ್ಲ. ಹೇ ಇನ್ನ 500 ಕೊಡ. ನಂಗೂ 2,000 ಅದು, ಇನ್ನೊಂದು 500 ಕೊಡ. ಬಾಳವಾ ತಗೊಂಡೋಗಿ ಕೊಡೋಳಿಗೆ ಬಾ. ಶಿವಮ್ಮನ ಮನಸ್ಥಿತಿ ಏನು, ಅವಳ ಪರಿಸ್ಥಿತಿ ಏನು, ಅವಳ ಭವಿಷ್ಯ ಏನು, ಇದನ್ನೆಲ್ಲ ಯೋಚನೆ ಮಾಡೋರು ಯಾರೂ ಇರಲಿಲ್ಲ. ಅನ್ಯಾಯ ಮಾಡಿದ ಸಿದ್ದರಾಮಯ್ಯ 11,000 ಕೊಟ್ಟು ಕೈ ತೊಳ್ಕೊತಾನೆ. ಇದಕ್ಕಿಂತ ದುರಂತ ಅಂದ್ರೆ ಶಿವಮ್ಮನ ಅಣ್ಣ ಮತ್ತು ತಂದೆ ತಾಯಿನೇ ದುಡ್ಡನ್ನ ಆಸೆಗೆ ಬೀಳ್ತಾರೆ. ಆಮೇಲೂ ಅವಳನ್ನ ಕೆಲಸಕ್ಕೆ ಕಳಿಸ್ತಾರೆ. ಈ ಕಡೆ ಸಿದ್ದರಾಮಯ್ಯ ಕೊಟ್ಟ ದುಡ್ಡನ್ನ ತಿಂಗಳಲ್ಲೇ ಕುಡಿದು ತಿಂದು ಖಾಲಿ ಮಾಡ್ತಾರೆ. ಅದರಲ್ಲಿ 1 ರೂಪಾಯಿನೂ ಶಿವಮ್ಮನಿಗೆ ಸಿಗೋದಿಲ್ಲ. ಹಣ ಇರಲಿ, ಒಂದೇ ಒಂದಿನ ಅವಳಿಗೆ 1 ಹಣ್ಣನ್ನು ತಂದುಕೊಡೋದಿಲ್ಲ. ಮೊದಲೇ ಅಪ್ರಾಪ್ತ ವಯಸ್ಸು, ಸರಿಯಾದ ಊಟ ತಿಂಡಿ ಇಲ್ಲ, ಗರ್ಭಿಣಿಯರಿಗೆ ಸಿಗೋ ಕನಿಷ್ಠ ಸೌಕರ್ಯನೂ ಇಲ್ಲ. ಕೊನೆಗೆ ಕೆಲ್ಸಕ್ಕೆ ಹೋಗೋದು ಸಾಧ್ಯನೇ ಆಗೋದಿಲ್ಲ. ಶಿವಮ್ಮನ ದೇಹದಲ್ಲಿ ಶಕ್ತಿನೇ ಇರೋದಿಲ್ಲ, ಆದರೆ ಜೀವ ಎರಡೆರಡಿರುತ್ತೆ. ಆಗ ಶಿವಮ್ಮನ ಬದುಕು ಮತ್ತೊಂದು ಮಜಲಿಗೆ ಜಾರುತ್ತೆ. ಮನುಷ್ಯನಲ್ಲಿ ಇಷ್ಟೊಂದು ಕ್ರೌರ್ಯ ತುಂಬಿರುತ್ತಾ ಅನ್ನೋ ಪ್ರಶ್ನೆಗೆ ಮತ್ತೊಮ್ಮೆ ಉತ್ತರ ಸಿಗುತ್ತೆ. ಶಿವಮ್ಮ, ಏಯ್ ಶಿವಮ್ಮ, ಏನಣ್ಣ? ಕೂಲಿ ಕೆಲ್ಸಕ್ಕೆ ಯಾಕೆ ಹೋಗಿಲ್ಲ? ನನ್ ಕೈಲಿ ಕೆಲ್ಸ ಮಾಡಕ್ ಆಗಲ್ಲ ಅಣ್ಣ. ಮನೇಲಿ ಕೂತ್ಕೊಂಡು ತಿನ್ನಕ್ಕಾಗತ್ತಾ? ಕೂಲಿಗೆ ಹೋಗ್ಲಿಲ್ಲ ಅಂದ್ರೆ ಏನ್ ತಿಂತೀಯಾ? ಅವರೆಲ್ಲ ಕೂಲಿಗೆ ಹೋಗಿಲ್ವಾ? ನಡಿ, ನೀನು ನಡಿ. ನನ್ ಕೈಲಿ ಆಗಲ್ಲ ಅಂತ ಹೇಳಿದ್ನಲ್ಲ. ಆಗೋದಿಲ್ವಾ? ಆಗಲ್ವಾ? ನಡಿ, ಹೇಳ, ನಡಿ, ಅಣ್ಣ, ನಡಿ, ಹೇಳ, ಅಣ್ಣ, ನಡಿ. ಕಿರಣ್, ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀಯಾ? ನಿನಗ್ ಬಿಟ್ಟಿ ಊಟ ಹಾಕೋದಲ್ದೆ ನಾಳೆ ನೀನ್ ಹೆರಿಗೆ ಬಾಣಂತನ ಅಂತ ಆಸ್ಪತ್ರೆ ಖರ್ಚು ನೋಡ್ಕೊಳ್ಳೋರು ಯಾರು? ನೀನು ಆ ಸಿದ್ದರಾಮಯ್ಯನ ಹತ್ರನೇ ಹೋಗೋ. ನಡಿ. ನಾನ್ ಯಾಕೆ ಅವ್ರ ಹತ್ರ ಹೋಗ್ಬೇಕು? ನಾನು ಇಲ್ಲೇ ಇರ್ತೀನಿ. ನೀನು ಬಸರಿ ಆಗೋದಕ್ಕೆ ಆ ಸಿದ್ದರಾಮಯ್ಯನೇ ಕಾರಣ ಅಂದ್ಮೇಲೆ ಅವ್ನ್ ನಿನ್ ಗಂಡ. ನೀನು ಆ ಸಿದ್ದರಾಮಯ್ಯನ ಹತ್ರನೇ ನಡಿ, ನಡಿ. ಬಿಡಣ್ಣ, ಅವ್ವ ಬರ್ಲಿ. ಅವಳು ಬಂದೇನ್ ಮಾಡ್ತಾಳೆ? ನಡಿ ನೀನು.
ಏರಿ ಕಡೆ ಎಲ್ಲಾದ್ರೂ ಕಾಣಿಸ್ಕೊಂಡ್ರೆ ನಿನ್ನ ಕೊಂದು ಬಿಡ್ತೀನಿ. ನಡೆ. ಹಾ, ಹೋಗೋ. ಏನಂದ್ರೆ ಏನು ತಪ್ಪು ಮಾಡದೇ ಇದ್ದ ಶಿವಮ್ಮ ಅಕ್ಷರಶಃ ಬೀದಿಗೆ ಬೀಳ್ತಾಳೆ. ಅವಳು ದುಡಿಯೋದಿಲ್ಲ ಅನ್ನೋ ಕಾರಣ ಕೊಟ್ಟು ಅವಳನ್ನ ಮನೆಯಿಂದ ಹೊರಗೆ ಹಾಕ್ತಾರೆ. ಈಗ ಪ್ರಶ್ನೆ ಇರೋದು ಮುಂದೆ ಎಲ್ಲಿಗೆ ಹೋಗ್ಬೇಕು ಅನ್ನೋದು. ಶಿವಮ್ಮ ಈಗ ತುಂಬು ಗರ್ಭಿಣಿ. ಅವಳನ್ನೇ ಯಾರಾದರೂ ಆರೈಕೆ ಮಾಡಬೇಕಾದಂಥ ಸ್ಥಿತಿ. ಅಂಥದ್ರಲ್ಲಿ ದುಡಿದು ತಿನ್ನೋದು ಹೇಗೆ ಸಾಧ್ಯ? ಅವಳಿಗೆ ಬೇರೆ ದಾರಿನೇ ಇರಲಿಲ್ಲ. ಏನು? ಅಣ್ಣ ಮನೆಯಿಂದ ಆಚೆ ಹಾಕ್ಬಿಟ್ಟ. ಯಾಕೆ? ಸಿದ್ದರಾಮಯ್ಯನೇ ನಿನ್ ಗಂಡ, ಅವನೇ ನಿನ್ನ ನೋಡ್ಕೋತಾನೆ ಅಂತ. ಸರಿ, ಬಾ ಒಳಗೆ. ಮತ್ತೆ ವಿಧಿ ಅವಳನ್ನ ಅದೇ ಸಿದ್ದರಾಮಯ್ಯನ ಹತ್ರ ಹೋಗೋ ಹಾಗೆ ಮಾಡುತ್ತೆ. 11,000 ಕೊಟ್ಟು ಮಾಡಿದ ತಪ್ಪನ್ನ ಮುಚ್ಚಿ ಹಾಕಿದ್ದ ಸಿದ್ದರಾಮಯ್ಯ ಅವಳನ್ನ ವಾಪಸ್ ಕಳಿಸೋದಿಲ್ಲ. ಮುಂದೆ ಅವಳನ್ನ ಬಳಸ್ಕೋಬಹುದು ಅನ್ನೋ ದುರಾಲೋಚನೆಯಿಂದ ಒಂದು ಚಿಕ್ಕ ಮನೆ ಬಾಡಿಗೆಗೆ ಪಡೆದು ಅದರಲ್ಲಿ ಶಿವಮ್ಮನ ಇರಿಸ್ತಾನೆ. ಹೇಗೋ ಶಿವಮ್ಮನ ತಲೆ ಮೇಲೆ ಒಂದು ಸೂರು ಬಂದ ಹಾಗಾಯ್ತು. ಆದರೆ ಶಿವಮ್ಮನ ದೇಹ ಸ್ಥಿತಿ ತೀರಾ ಹದಗೆಟ್ಟಿತ್ತು. ಇಂಥ ಸ್ಥಿತಿಲಿ ಶಿವಮ್ಮ ಹೆರಿಗೆ ನೋವು ಅನುಭವಿಸ್ತಾಳೆ. ಮಗು ಉಳಿಲಿಲ್ಲಪ್ಪ. ಉಳಿಲಿಲ್ವಾ? ವಾ, ಎಂಥ ದುರಂತ ನೋಡಿ. ವಯಸ್ಸಲ್ಲದ ವಯಸ್ಸಲ್ಲಿ ಗರ್ಭಿಣಿಯಾಗಿದ್ದ ಶಿವಮ್ಮ ಮಗುನ ಹೊತ್ತು ಹೆತ್ತು ಸಾಕೋ ಸಾಮರ್ಥ್ಯನ ಹೊಂದಿಲ್ಲ. ಜೊತೆಗೆ ಆಕೆಗೆ ಒಬ್ಬ ಗರ್ಭಿಣಿ ಹೆಂಗಸಿಗೆ ಸಿಗಬೇಕಾದ ಪೌಷ್ಟಿಕ ಆಹಾರ ಸಿಗೋ ಮಾತು ಆಗಿರಲಿ, ಹಸುವಿಗೆ ಬೇಕಾದಷ್ಟು ಊಟನೂ ಸಿಗ್ತಾ ಇರಲಿಲ್ಲ. ಇನ್ನು ಔಷಧಿ ಉಪಚಾರ ಆರೈಕೆ ಮಾತು ದೂರನೇ ಉಳಿತು. ಮಗು ಸಾಯೋದಲ್ಲ, ಶಿವಮ್ಮ ಬದುಕಿ ಉಳಿದಿದ್ದೇ ಹೆಚ್ಚು. ಹೇಗೋ ಶಿವಮ್ಮ ಚೇತರಿಸ್ಕೋತಾಳೆ. ಆದ್ರೆ ಅವಳ ದುರಾದೃಷ್ಟ ಇಲ್ಲಿಗೆ ಮುಗಿಯೋದಿಲ್ಲ. ಇದನ್ನ ವಿಧಿ ಅಂತಿರೋ ಹಣೆ ಬರಹ ಅಂತಿರೋ ನಿಮ್ಗೆ ಬಿಟ್ಟಿದ್ದು. ಆದ್ರೆ ಅನುಭವಿಸೋ ಶಿವಮ್ಮಂಗೆ ಮಾತ್ರ ಕಷ್ಟದ ಮೇಲೆ ಮತ್ತೊಂದು ಕಷ್ಟ, ಅಸಹಾಯಕತೆಯ ಮೇಲೆ ಸ್ವಾರ್ಥದ ಸವಾರಿ. ಲೇ ಹುಡುಗ ಓದ್ತಾ ಇದ್ದಾನೆ, ಸ್ವಲ್ಪ ಟಿವಿ ಸೌಂಡ್ ಕಡಿಮೆ ಮಾಡ. ಆಯ್ತು ಆಯ್ತು. ಏನು ಸ್ವಲ್ಪ ಬಾಯ್ಲೆ? ಏನು? ತುಂಬಾ ತಲೆ ನೋವ್ತಾ ಇದೆ, ಒಂದ್ ಲೋಟ ಕಾಫಿ ತಗೊಂಡ್ ಬಾ. ಕೊಡ್ತೀನಿ. ಶಾಂತಪ್ಪ ಬಂದಿದ್ರು. ಏನಕ್ಕಂತೆ? ಏನಂತ ನಿಮಗ್ ಗೊತ್ತಿಲ್ವಾ? ಮನೆ ಕಟ್ಟಿಸ್ಕೊಡ್ತೀನಿ ಅಂತ ಅಡ್ವಾನ್ಸ್ ಇಸ್ಕೊಂಡು 3 ತಿಂಗಳಾಯ್ತಂತೆ, ಇನ್ನೂ ಕೆಲಸ ಶುರು ಮಾಡಿಲ್ಲ. ಆಗೋದಿಲ್ಲ ಅಂದ್ರೆ ಅಡ್ವಾನ್ಸ್ ವಾಪಸ್ ಕೊಡೋದಕ್ಕೆ ಹೇಳಿ ಹೋದ್ರು. ಅಡ್ವಾನ್ಸ್ ವಾಪಸ್ ಕೊಡೋಕೆ ಈಗ ನನ್ನ ಹತ್ರ ದುಡ್ಡಲ್ಲಿದೆ? ಆಹಾ, ಹೌದು. ಇನ್ನೆಲ್ಲಿ ಉಳಿಯತ್ ನಿಮ್ಮ ಹತ್ರ ದುಡ್ಡು? ನಿಮ್ಮಿಂದ ಕೂಲಿ ಕೆಲ್ಸದವಳು ಬಸ್ರಿ ಆಗ್ತಾಳೆ, ಅವಳಿಗೆ 11,000 ಎನ್ಸೋಕಾಗುತ್ತೆ. ಆಮೇಲೆ ಅವಳಿಗೊಂದ್ ಮನೆ ಮಾಡ್ಕೊಡ್ಬೇಕು, ಅವಳು ಖರ್ಚು ವೆಚ್ಚ ನೋಡ್ಕೋಬೇಕು, ಹೆರಿಗೆ ಮಾಡಿಸ್ಬೇಕು. ಇನ್ನೆಲ್ಲಿ ಉಳಿಯತ್ ನಿಮ್ಮ ಹತ್ರ ದುಡ್ಡು? ಆಗೋಗಿರೋ ವಿಚಾರನ ಏನ್ ಪ್ರಯೋಜನ? ನನಗೂನು 2 ಸಂಸಾರ ಸಾಕ್ಸಕ್ ಆಗ್ತಾ ಇಲ್ಲ. ಅವಳನ್ನ ಕರ್ಕೊಂಬಂದು ಇಲ್ಲೇ ಇಟ್ಕೋತೀನಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ. ಏನು? ಕಟ್ಕೊಂಡವಳ ಜೊತೆಗೆ ಇಟ್ಕೊಂಡವಳನ್ನ ಕರ್ಕೊಂಡ್ ಬರ್ತೀನಿ ಅಂತಿರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ನೋಡು, ಅದು ಇಡೀ ಊರಿಗೆ ಗೊತ್ತಿರೋ ವಿಚಾರ. ಅಷ್ಟಾಗಿ ನನಗೋಸ್ಕರ ಅವಳನ್ನ ಇಲ್ಲಿ ಕರ್ಕೊಂಡ್ ಬರ್ತಾ ಇಲ್ಲ. ಅಂದ್ರೆ ನನ್ಗೋಸ್ಕರ ಕರ್ಕೊಂಡ್ ಬರ್ತಾ ಇದ್ದೀರಾ? ನನಗೆ ಇದಕ್ಕೆ ಒಪ್ಪಿಗೆ ಇಲ್ಲ. ನಿಮಗ್ ಬೇಡ ಅಂದ್ರೆ ಬಿಟ್ಬಿಡಿ, ಎಲ್ಲಾದ್ರೂ ಹಾಳಾಗ್ ಹೋಗ್ಲಿ. ಹಾಳಾಗೋಗ್ಲಿ ಅಂತ ಬಿಟ್ಬಿಟ್ರೆ ಅವರು ಪೊಲೀಸು, ಕೇಸು, ವಿಚಾರಣೆ ಅಂತ ಲಕ್ಷಾಂತರ ರೂಪಾಯಿ ಖರ್ಚಾಗೋಗುತ್ತೆ. ಅಷ್ಟೇ ಅಲ್ಲ, ನಾನು ಜೈಲ್ಗೆ ಹೋಗ್ಬೇಕಾಗತ್ತೆ. ಹಾಗಂತ ಸೌತಿನ ಆರ್ತಿ ಮಾಡಿ ಮನೆಗ್ ಕರ್ಕೋಬೇಕಾ? ಹಾಗಂತ ಯಾಕೆ ತಿಳ್ಕೊತೀಯ? ಮನೆ ಕೆಲಸದವಳು ಎಲ್ಲಾರ ಮನೆ ಕೆಲಸ ಮಾಡ್ಕೊಂಡು ಮೂಲೆ ಬಿದ್ದಿರ್ತಾಳೆ ಅಂತ ತಿಳ್ಕೊ. ಇಲ್ಲ ಅಂದ್ರೆ ನಾನು ಜೈಲಿಗೆ ಹೋಗ್ತೀನಿ. ಒಂದು ಯೋಚನೆ ಮಾಡು, ಅವಳನ್ನ ಮನೆಗೆ ಕರ್ಕೊಂಬಂದಿಟ್ಕೊಳ್ಳೋದ ಇಲ್ಲ ನಾನು ಜೈಲಿಗೆ ಹೋಗೋದ? ನಿರ್ಧಾರ ನಿನಗೆ ಬಿಟ್ಟಿದ್ದು.
ಬಾ. ನೋಡು, ಆ ಮೂಲೆಯಲ್ಲಿ ಚಿಕ್ಕದೊಂದು ಕೋಣೆ ಇದೆ, ನೀನು ಅಲ್ಲಿರು. ನನ್ನ ಹೆಂಡತಿ ಏನ್ ಕೆಲಸ ಹೇಳಿದ್ರು ಆಗಲ್ಲ ಅನ್ಬಾರ್ದು, ಮಾಡ್ಬೇಕು, ಗೊತ್ತಾಯ್ತಾ? ನೋಡು, ನೀನ್ ಏನ್ ಕೆಲಸ ಹೇಳಿದ್ರು ಮಾಡ್ತೀನಿ ಅಂತ ಇದ್ದಾಳೆ. ಹೋಗು. ಮನೆ ಬದಲಾಯ್ತು, ಸಿದ್ದರಾಮಯ್ಯನ ಮನಸ್ಸು ಬದಲಾಗಲಿಲ್ಲ, ಶಿವಮ್ಮನ ಹಣೆ ಬರಹನೂ ಬದಲಾಗಲಿಲ್ಲ. ಶೋಷಣೆ ಅನ್ನೋದು ಶಿವಮ್ಮನ ಜೀವನಕ್ಕೆ ಅಂಟಿದ ಒಂದು ಶಾಪನೇ ಆಗಿತ್ತು. ಮದುವೆ ಆಗದೆ ಪ್ರೆಗ್ನೆಂಟ್ ಆಗ್ತಾಳೆ, ಹೆತ್ತವರು ಮನೆಯಿಂದ ಹೊರಗೆ ಹಾಕ್ತಾರೆ, ಮಗು ಹುಟ್ಟಿದ ಹಾಗೆ ಸತ್ತು ಹೋಗುತ್ತೆ. ಬದುಕು ಬಾಣಲೆಯಿಂದ ಜಾರಿ ಬೆಂಕಿಯಿಂದ ಹಾರಿ ಮತ್ತೆ ಬಾಣಲೆಗೆ ಅನ್ನೋ ಹಾಗಾಗತ್ತೆ. ಸಿದ್ದರಾಮಯ್ಯ ಶಿವಮ್ಮನ್ನ ತನ್ನ ಮನೆಗೆ ಕರ್ಕೊಂಡ್ಬಂದು ಇಟ್ಕೊಂಡಿದ್ದೇನೋ ಸರಿ, ಆದರೆ ಅಲ್ಲಿ ಅವಳಿಗೆ ಒಂದು ಸಣ್ಣ ಸಾಂತ್ವನ ಸಿಗೋದಿಲ್ಲ, ಪುಟ್ಟ ನೆಮ್ಮದಿ ಸಿಗೋದಿಲ್ಲ, ಕೊನೆಗೂ ಮುಖದಲ್ಲಿ ನಗು ಅರಳೋದಿಲ್ಲ. ಹಗಲು ರಾತ್ರಿ ಅನ್ನದೇ ದುಡಿಬೇಕು, ವಿಶ್ರಾಂತಿ ಇಲ್ಲ, ವೇತನ ಇಲ್ಲ. ನೋಡಿ, ನಾನ್ ಮಾರ್ಕೆಟ್ಗೆ ಹೋಗ್ಬಿಟ್ಟು ಬರ್ತೀನಿ. ಹಾ, ಹೋಗ್ಬಿಟ್ ಬಾ. ಬೇಗ ಮಾಡಿ, ಇನ್ನು ಬಟ್ಟೆ ಇದೆ ಒಗ್ಯಕ್ಕೆ. ಸಿದ್ದರಾಮಯ್ಯನ ಹೆಂಡತಿ, ಮಗ ಮತ್ತು ಸಿದ್ದರಾಮಯ್ಯನ ತಮ್ಮ ಶಿವಮ್ಮನಿಗೆ ಚಿತ್ರಹಿಂಸೆ ಕೊಡ್ತಾರೆ. ಮಾಡಬಾರ್ದು ಕೆಲಸಗಳನ್ನೆಲ್ಲ ಮಾಡಿಸ್ತಾರೆ. ಅವಳ ಕಣ್ಣೀರಿಗೆ ನಯಾ ಪೈಸೆ ಬೆಲೆ ಸಿಗೋದಿಲ್ಲ. ಹೀಗೆ ಒಂದು 2-3 ವರ್ಷ ಕಳೆಯುತ್ತೆ. ಈ ಹಂತದಲ್ಲಿ ಸಿದ್ದರಾಮಯ್ಯ ಶಿವಮ್ಮನ್ನ ಮತ್ತೆ ಬಳಸ್ಕೊತಾನೆ. ಪರಿಣಾಮ, ಈಗ ಶಿವಮ್ಮ ಮತ್ತೆ ಗರ್ಭಿಣಿ. ಈ ಮನೆ ಯಜಮಾನಿ ಆಗ್ಬೇಕು ಅಂತ ಸಂಚ್ ಮಾಡಿದ್ದೇನೆ, ಮತ್ತೆ ನನ್ ಗಂಡನ್ ತಲೆ ಕೆಡಿಸಿ ಬಸ್ರಿ ಆಗಿದ್ಯಲ್ಲ. ನೀನ್ ಮನೆ ಹಾಳು ಮಾಡ್ಬೇಕು ಅಂತ ಮಾಡಿದ್ದೇನೆ. ನಂದೇನು ತಪ್ಪಿಲ್ಲ ಅಕ್ಕ, ಅವರೇ ಬಲವಂತ ಮಾಡಿದ್ರು. ನಾನು ಎಷ್ಟು ಕೇಳ್ಕೊಂಡ್ರು ಕೇಳಲಿಲ್ಲ ಅಕ್ಕ. ಅಕ್ಕ ಅಂದ್ರೆ ನಾನು ಕತ್ತರಿಸ್ಬಿಡ್ತೀನಿ. ನೀನ್ ಯಾವಳೆ ನನ್ನ ಅಕ್ಕ ಅನ್ನಕ್ಕೆ? ನನ್ ಸಂಸಾರ ಹಾಳು ಮಾಡಬೇಕು ಅಂತ ಬಂದಿದ್ಯಾ? ನಿನ್ ಬಾಣಂತನ ಮಾಡಕ್ಕೆ ನಾನು ಇರೋದು ಅನ್ಕೊಂಡೇನೆ. ಅತ್ತೆ, ಈಗ ಹೇಳಿದ್ರೆ ಬುದ್ಧಿ ಬರಲ್ಲ. ಮನೆಯಿಂದ ಹೊರಗಡೆ ಹಾಕಿ ಎಲ್ಲರೂ ಸಾಯ್ಲಿ. ಹಂಗಾಗಿದ್ದಿದ್ರೆ ನಾನು ಯಾವತ್ತೋ ಮಾಡ್ಬಿಡ್ತಾ ಇದ್ದೆ. ನಿಮ್ಮ ಅಣ್ಣ ಕೇಳ್ಬೇಕಲ್ಲ. ಇವ್ರಿಗ ಊಟ ತಿಂಡಿ ಏನು ಕೊಡ್ಬೇಡಿ. ಅದಕ್ಕೆ ಉಪವಾಸ ಇದ್ರೆ ಇವ್ರಿಗೆ ಆಗ ಬುದ್ಧಿ ಬರುತ್ತೆ. ಹೋಗೆ ಕೆಲಸ ಮಾಡೆ. ನನಗೆ ಜಮಖಂಡಿನಲ್ಲಿ ಒಂದು ಹೊಸ ಕೆಲಸ ಸಿಕ್ಕಿದೆ. ಬರೋದು 7 ದಿನ ಆದ್ರೂ ಆಯ್ತು, ಜಾಸ್ತಿ ಆದ್ರೂ ಆಯ್ತು. ಮನೆ ಕಡೆ ಸ್ವಲ್ಪ ಜೋಪಾನ. ಅಲ್ಲಿಂದ ಇನ್ಯಾರನ್ನಾರು ಕರ್ಕೊಂಡ್ ಬರೋದಿದ್ರೆ ಮೊದ್ಲೇ ಹೇಳಿ, ಇನ್ನೊಂದ್ ಸಣ್ಣ ಕೋಣೆ ರೆಡಿ ಮಾಡಿರ್ತೀನಿ. ಸ್ವಲ್ಪ ನೀನ್ ಕೊಂಕ್ ಮಾತ್ ನಿಲ್ಲಿಸ್ತೀಯಾ? ಕೊಂಕೇನ್ ಬಂತು? ಮನೆಯಲ್ಲಿ ಕೆಲ್ಸದೋಳ್ ತರ ಇರ್ತೀನಿ ಅಂತ ಬಂದ್ ಶಿವಮ್ಮ ಈಗ ಗರ್ಭಿಣಿ. ಇನ್ನು ಈ ಮನೆಯಲ್ಲಿ ಏನೇನ್ ನೋಡ್ಬೇಕೋ. ಅವಳು ಬಸ್ರಿ ಆಗೋದಕ್ಕೆ ನಾನೇನ್ ಮಾಡಕ್ಕಾಗತ್ತೆ? ಯಾರ ಹತ್ರ ಹೋಗಿ ಆಗ್ ಮಾಡ್ಕೊಂಡ್ ಬಂದಿದ್ದಾಳೇನೋ. ಈ ಮನೆಯಲ್ಲಿ ಏನಾದ್ರೂ ನನ್ ತಲೆ ಕಟ್ಟಕ್ ನಾನೊಬ್ಬ ಇದ್ದೀನಲ್ಲ. ಅಂದ್ರೆ ಇದ್ರಲ್ಲಿ ನಿಮ್ ತಪ್ಪೇನು ಇಲ್ವಾ? ಇಲ್ಲ ಅಂತ ಹೇಳಿದ್ರೆ ಕೇಳೋ ಜನ ಆಗ್ಬೇಕಲ್ಲ. ಹಾಗಾದ್ರೆ ಅವಳನ್ನ ಮನೆಯಿಂದ ಕಳಿಸ್ಬಿಡಿ. ನನಗಂತೂ ಈ ಮನೆಗ್ ಬಂದ್ ಹೋಗೋರ್ ಮುಂದೆ ಅವಮಾನ ಆದ್ಮೇಲೆ ಅವಮಾನ ಆಗ್ತಾ ಇದೆ. ನೋಡಿ, ನೀವೇನಾದ್ರೂ ಮಾಡ್ಕೊಳ್ಳಿ, ನನಗೆ ಕೆಲಸ ಇದೆ, ನಾನು ಹೋಗ್ಬಿಟ್ಟು ಬರ್ತೀನಿ. ಏನೇ ಹೀಗ್ ಕೂತಿದ್ಯಾ? ಅಲ್ಲಿ ನೆಲ ಎಲ್ಲ ಗಲೀಜಾಗಿದೆ, ಹೋಗ್ ವರ್ಸು. ಹಾಗೆ ಅಲ್ಲಿ ರಾಶಿ ರಾಶಿ ಬಟ್ಟೆ ಬಿದ್ದಿದೆ, ಅದನ್ನೆಲ್ಲ ಯಾವಾಗ ಹೋಗಿದ್ಯಾ? ಹೋಗಿದ್ದೀನಕ್ಕ. ಅಕ್ಕ, ನಿನ್ನೆಯಿಂದ ಊಟ ಕೊಟ್ಟಿಲ್ಲ, ತುಂಬಾ ಹಸಿ ಆಗ್ತಿದೆ. ಊಟ ಕೊಡಿ ಅಕ್ಕ.
ತುಂಬಾ ಸುಸ್ತಾಗ್ತಾ ಇದೆ. ಕೆಲಸ ಮಾಡಕ್ ಆಗ್ತಾ ಇಲ್ಲ. ಕೆಲ್ಸ ಮಾಡಕ್ ಆಗ್ತಾ ಇಲ್ವಾ? ಮತ್ತ್ಯಾಕೆ ಈ ಮನೆಗ್ ಬಂದೆ? ಹೋಗಿ ಕೆಲ್ಸ ಮಾಡು. ಊಟ ಅಂತೆ ಊಟ. ಏನಂತ ಹೇಳ್ದು? ಕೆಲ್ಸ ಮಾಡಕ್ ಆಗ್ತಾ ಇಲ್ವಂತೆ, ಊಟ ಕೊಡ್ಬೇಕಂತೆ. ಅಣ್ಣ, ನೀವಾದ್ರೂ ಊಟ ಕೊಡಿ. ನೆನ್ನೆದಾದ್ರೂ ಪರವಾಗಿಲ್ಲ. ಊಟ ಕೊಡ್ತೀವಿ, ಕೆಲಸ ಮಾಡು, ಇಲ್ಲಾಂದ್ರೆ ಮನೆ ಬಿಟ್ಟು ಹೋಗು. ಎಲ್ಲಿ ಹೋಗ್ಲಿ? ನಂಗೆ ಯಾರು ಗೊತ್ತಿಲ್ಲ. ಅದಕ್ಕೆ ಒಂದೆರಡು ದಿನ ಇದೇ ಕೊನೆಗೆ ಕೂಡ ಕಣ, ಉಪವಾಸ ಇರ್ಲಿ. ಅಣ್ಣ ಬರೋಷ್ಟರಲ್ಲಿ ಒಂದ್ ಗತಿ ಕಾಣಿಸೋಣ. ಇಲ್ಲೇ ಬಿದ್ದಿರು ನೀನು. ಬೇಡ ಬೇಡ ಅಕ್ಕ, ಬಾಗ್ಲು ತೆಗೀರಿ ಅಕ್ಕ. ಸುಸ್ತಾಗ್ತಿದೆ, ಬಾಗ್ಲು ತೆಗೀರಿ ಅಕ್ಕ. ತುಂಬು ಗರ್ಭಿಣಿಯಾಗಿದ್ದ ಶಿವಮ್ಮನ 2 ದಿನ ಊಟ ತಿಂಡಿ ಕೊಡದೆ ಒಂದು ಕೋಣೆಯೊಳಗೆ ಕೂಡು ಹಾಕಿರ್ತಾರೆ. ಎಷ್ಟೇ ಕಾಡಿ ಬೇಡಿದ್ರು ಸಿದ್ದರಾಮಯ್ಯನ ಹೆಂಡತಿ ಮತ್ತು ಅವನ ತಮ್ಮನ ಮನಸ್ಸು ಕರಗೋದೇ ಇಲ್ಲ. ಅಮ್ಮ, ನನ್ ಸ್ಕೇಲಲ್ಲಿ ಅಲ್ಲಿ ರೂಮಲ್ಲಿ ಇದೆ ನೋಡು. ಏನೇ ನೋಡ್ತಾ ಇದ್ಯಾ? ಅಮ್ಮ, ಓಡೋಗ್ತಾ ಇದ್ದಾಳೆ. ಹಾಡ್ಕೊಂಡು ಕುಣ್ಕೊಂಡು ಓದ್ಕೊಂಡು ಇರಬೇಕಾಗಿದ್ದ ಒಂದು ಮುಗ್ಧ ಹುಡುಗಿ ಜೀವನ ಎಲ್ಲಿಂದ ಎಲ್ಲಿಗೆ ಬಂತು? ನಾವು ಕಟ್ಕೊಂಡ ನಾಗರಿಕ ಸಮಾಜದಲ್ಲಿ ಹೀಗೂ ನಡೆಯುತ್ತೆ ನೋಡಿ. ಸಿದ್ದರಾಮಯ್ಯನ ಮನೆಯಿಂದ ಹೇಗೋ ತಪ್ಪಿಸ್ಕೊಂಡು ಬಂದ ಶಿವಮ್ಮ ಸುಸ್ತಾಗಿ ಸಂಕಟದಲ್ಲಿ ರಸ್ತೆ ಬದಿಯಲ್ಲಿ ಬೀಳ್ತಾಳೆ. ಶಿವಮ್ಮನ ಬಗ್ಗೆ ಸುಪ್ರೀಂ ಸಂಸ್ಥೆ ಅನ್ನೋ ಒಂದು NGO ನಡೆಸ್ತಾ ಇರೋ ಮೋಹನ್ ಚೌಹಾಣ್ಗೆ ವಿಷಯ ಗೊತ್ತಾಗುತ್ತೆ. ಆಮೇಲೆ ಅವಳನ್ನ ಆಸ್ಪತ್ರೆಗೆ ಸೇರಿಸ್ತಾರೆ. ಮುಂದೆ ಶಿವಮ್ಮ ಇವರ ಆಶ್ರಯದಲ್ಲೇ ಬೆಳೀತಾಳೆ. ನಂತರ ಒಂದು ಮಗುಗೆ ಜನ್ಮನೂ ಕೊಡ್ತಾಳೆ. ಅದೃಷ್ಟ ಅಂದ್ರೆ ಈ ಸಲ ಅವಳ ಮಗು ಸಾಯೋದಿಲ್ಲ. ಅನ್ಯಾಯಕ್ಕೊಳಗಾದ ಶಿವಮ್ಮ. ಇಂಥ ದುರಂತಗಳಿಗೆ ನಾವು ವಿಧಿ ಅಂತೀವಿ, ಹಣೆ ಬರಹ ಅಂತೀವಿ. ಇದ್ಯಾವುದು ನಮ್ಮ ಕಣ್ಣು ಕಾಣೋದಿಲ್ಲ. ಇದು ಇದೆಯೋ ಇಲ್ವೋ ಗೊತ್ತಿಲ್ಲ. ಆದ್ರೆ ನಮ್ಮಲ್ಲಿ ಕಾನೂನು ಅಂತ ಒಂದಿದೆ. ಶಿವಮ್ಮನ ಉಳಿಸೋದಕ್ಕೆ ಈಗ ಉಳಿದಿರೋದು ಕಾನೂನು ಹೋರಾಟ ಒಂದೇ. ನಮ್ಮ ದೇಶದಲ್ಲಿ ಕಾನೂನಿಗೆ ತುಂಬಾ ಶಕ್ತಿ ಇದೆ ಅನ್ನೋದಕ್ಕೆ ದೊಡ್ಡವರೆಲ್ಲ ಜೈಲು ಸೇರಿರೋದೇ ಸಾಕ್ಷಿ. ಅಂಥ ಕಾನೂನು ಶಿವಮ್ಮ ಅನ್ನೋ ಅಸಹಾಯಕ ಹೆಣ್ಣಿಗೆ ಸಹಾಯ ಮಾಡೋದಿಲ್ವಾ? ಖಂಡಿತ ಮಾಡುತ್ತೆ. ಆದ್ರೆ ಅಲ್ಲಿ ತನಕ ಹೋಗೋದಕ್ಕೆ ಶಿವಮ್ಮನಿಗೆ ಶಕ್ತಿ ಬೇಕು. ಆ ಶಕ್ತಿ ಅವಳಲ್ಲಿಲ್ಲ. ಈಗ ಶಿವಮ್ಮನಿಗೆ ಅಂಥ ಒಂದು ನೈತಿಕ ಬೆಂಬಲ ಬೇಕಾಗಿದೆ. ಆ ಬೆಂಬಲನ ನಾವು ನೀವೇ ಕೊಡಬೇಕು. ಶಿವಮ್ಮನ ಕಾನೂನು ಸಮರಕ್ಕೆ ನಾವು ಕೈ ಜೋಡಿಸೋಣ. ಆಕೆಗೆ ಗೆಲುವು ಸಿಗಲಿ ಅಂತ ನಾವು ಹಾರೈಸೋಣ. ಸದ್ಯಕ್ಕೆ ಶಿವಮ್ಮ ಸುಪ್ರೀಂ ಮಹಿಳಾ ಪುನರ್ವಸತಿ ಕೇಂದ್ರದಲ್ಲಿ ಆಶ್ರಯ ಪಡೀತಾ ಇದ್ದಾಳೆ. ಇಳಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣನೂ ದಾಖಲಾಗಿದೆ. ಸಿದ್ದರಾಮಯ್ಯ ಈ ಮಗು ತನ್ನದಲ್ಲವೇ ಅಲ್ಲ ಅಂತ ಹೇಳ್ತಿದ್ದಾನೆ. ನ್ಯಾಯಾಲಯದ ಆದೇಶ ಪಡೆದು DNA ಪರೀಕ್ಷೆ ನಡೆಸೋದಕ್ಕೆ ಸುಪ್ರೀಂ ವಿದ್ಯಾಸಂಸ್ಥೆ ನಿರ್ಧಾರ ಮಾಡಿದೆ. ಶಿವಮ್ಮನ ತವರು ಮನೆಯವರು ಮತ್ತೆ ಸಿದ್ದರಾಮಯ್ಯ ಆಕೆಯನ್ನು ಕರೆದುಕೊಂಡು ಹೋಗೋದಕ್ಕೆ ನಿರಾಕರಿಸ್ತಾ ಇದ್ದಾರೆ. ಅಸಹಾಯಕಳಾದ ಶಿವಮ್ಮನಿಗೆ ನೆರವು ನೀಡಬಯಸುವವರು ಸುಪ್ರೀಂ ವಿದ್ಯಾಸಂಸ್ಥೆ ಇಳಕಲ್ಲು. ದೂರವಾಣಿ ಸಂಖ್ಯೆ 08351273330. ಇದಕ್ಕೆ ಸಂಪರ್ಕ ಮಾಡಿ. ಇದು ಇವತ್ತಿನ ಕ್ರೈಮ್ ಫೈಲ್. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಭಿನ್ನ ಕುತೂಹಲಕಾರಿ ಸತ್ಯಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ನಾವು ಕಥೆ ಹೇಳ್ತೀವಿ, ನೀವು ಎಚ್ಚರವಾಗಿರಿ.